ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಧ್ಯಾಹ್ನ 12 ಗಂಟೆಗೆ ಉಭಯ ಸದನಗಳ ಕಲಾಪವನ್ನ ಮುಂದೂಡಲಾಗಿದೆ. ಇತ್ತ ಸಂಸತ್ತು ಹೊರಗೂ ನೀಟ್ ಕೋಲಾಹಲ ಸೃಷ್ಟಿಯಾಗಿರುವುದು. ಎನ್ಡಿಎ ಬಳಿಕ ವಿಪಕ್ಷ ನಾಯಕರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಂಸತ್ ಹೊರಗೆ ವಿಪಕ್ಷ ಮತ್ತು ಬಿಜೆಪಿ ನಾಯಕರು ಮುಖಾಮುಖಿಯಾಗಿರುವುದು. 4ನೇ ದಿನವೂ ಸಂಸತ್ ಉಭಯ ಸದನಗಳಲ್ಲಿ ಗದ್ದಲ ಕೋಲಾಹಲ ಮುಂದುವರಿತಾ ಇದೆ. ಮಧ್ಯಾಹ್ನ 12 ಗಂಟೆಗೆ ಉಭಯ ಸದನಗಳ ಕಲಾಪ ಮುಂದೂಡಲಾಗಿದೆ. ಇತ್ತ ಸಂಸತ್ ಹೊರಗೂ ನೀಟ್ ಕೋಲಾಹಲ ಸೃಷ್ಟಿಯಾಗಿರೋದು. ಒಂದು ಕಡೆ ಎನ್ಡಿಎ ಸಂಸದರು, ಮತ್ತೊಂದು ಕಡೆ ವಿಪಕ್ಷಗಳ ನಾಯಕರುಗಳು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಕಾಂಗ್ರೆಸ್ ಇವತ್ತು ಕೂಡ ಕಪ್ಪು ಬಟ್ಟೆಯನ್ನು ಧರಿಸಿನೇ ಬಂದಿದ್ದಾರೆ. ಗಮನಿಸ್ತಾ ಇದ್ದೀವಿ, ನಿನ್ನೆ ಬ್ಲ್ಯಾಕ್ ಡೇ ಮಾಡಿದರು. ಸೊ ಇವತ್ತು ಅದೇ ರೀತಿಯಾಗಿ ಬಂದಿದ್ದಾರೆ, ಎಲ್ಲರೂ ಇದ್ದಾರೆ ನೋಡಿ. ಮತ್ತೊಂದು ಕಡೆ ಬಲಭಾಗದ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಅವರು ಎನ್ ಡಿ ಎ ಸಂಸದರು ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಸಹಜವಾಗಿ ಹೆಂಗಾಗಿದೆ, ಈಗ ಕೇಂದ್ರದವರು ನಾವು ಚರ್ಚೆಗೆ ಬನ್ನಿ ಅಂತ ಕರಿತಾ ಇದ್ದೀವಿ, ಇವರು ಬರೋದಕ್ಕೆ ರೆಡಿ ಇಲ್ಲ ಅಂತ ಅವರು. ಮತ್ತೊಂದು ಕಡೆ ವಿಪಕ್ಷಗಳು ಹೇಳ್ತಾ ಇರೋದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲಿ, ಅದಾದ ನಂತರವೇ ನಾವು ಚರ್ಚೆಗೆ ಸಿದ್ಧ ಅಂತ ಹೇಳಿ ಇವರು ಹೇಳ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಂತೂ ಯಾವೆಲ್ಲ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ.